ಯೂನಿಟಿ ಮಾಲ್ ಅಂತ ಒಂದು ಸ್ಯಾಂಕ್ಷನ್ ಮಾಡಿದರು ಮೈಸೂರಿಗೆ. 193 ಕೋಟಿ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ ಕೊಡ್ತದೆ. ಪೂರ್ತಿ ಪ್ರಮಾಣದ ಕೇಂದ್ರ ಸರ್ಕಾರದಲ್ಲ, 193 ಕೋಟಿ ಇಂಟ್ರೆಸ್ಟ್ ಫ್ರೀ ಲೋನ್ ರಾಜ್ಯ ಸರ್ಕಾರ ತೀರಿಸಬೇಕು, ಇಂಟ್ರೆಸ್ಟ್ ಕೊಡೋಂಗಿಲ್ಲ. 193 crores ಪ್ರಾಜೆಕ್ಟ್ ಕೊಟ್ಟರು. ಅದಕ್ಕೆ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿ ಇದೆ ನೋಡಿ ಮೈಸೂರಲ್ಲಿ. ಆ ಎಕ್ಸಿಬಿಷನ್ ಅಥಾರಿಟಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂಥ 6.5 ಎಕರೆ ಜಾಗವನ್ನು ರಾಜ್ಯ ಸರ್ಕಾರ ಕೊಡ್ತು. ಆ ಪ್ರಾಜೆಕ್ಟ್ನ ನಾವು ಇನಾಗ್ರೇಟ್ ಮಾಡಿಸಿದ್ವು. ಮೊಟ್ಟ ಮೊದಲಿಗೆ ಇನಾಗ್ರೇಟ್ ಮಾಡಿದ್ದೀರಿ MP ಯದುವೀರಿಗೆ ಬಂದು ಪೂಜೆ ಮಾಡಿ, ಗುದ್ಲಿ ಪೂಜೆ ಮಾಡಿ, ಪಿಕಾಕ್ಷಿ ಹಾಕಿ ಒಡೆದು, ಗುದ್ಲಿಯಿಂದ ಮಣ್ಣು ತೆಗೆದು ಎಲ್ಲ ಮಾಡಿ ನಮಸ್ಕಾರ ಮಾಡಿ ಹೋದರು. ಈ ಕಡೆಯಿಂದ ಇವರು ಹೋದರು. ನೆಕ್ಸ್ಟ್ ವೀಕ್ ಅವ್ರ ತಾಯಿ ಕೋರ್ಟಿಂದ ಸ್ಟೇ ತಗೊಂಡ್ಬಂದರು. ಆ ಜಾಗ ನಮ್ಮದು ಸ್ಟೇನಲ್ಲಿ ಈಗ ಆ ಪ್ರಾಜೆಕ್ಟೇ ನಿಂತೋಯ್ತು. ಸುಮಾರು 4 ಲಕ್ಷ ಕುಶಲಕರ್ಮಿಯರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಜಾಗ, ಅದು ವ್ಯವಸ್ಥೆ. ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥದ್ದನ್ನ ನಿಲ್ಲಿಸುವಂಥ ಕೆಲಸವನ್ನು ಇವರು ಒಂದು ಕಡೆ ಗುದ್ಲಿ ಪೂಜೆ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರ ತಾಯಿ ಕಡೆಯಿಂದ ಸ್ಟೇ ತರುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಕೇಳಿದರೆ, ಮೀಡಿಯಾದವ್ರನ್ನ ಕೇಳಿದರೆ, ಆ ಜಾಗ ನಮ್ಮದು, ಅದೇ ಆ ಜಾಗ ಎಕ್ಸಿಬಿಷನ್ ಆಗ್ತಂತೆ ನಿಮ್ಮದಾಗಿದ್ದರೆ ಬಟ್ ಇಂಥವ್ರಿಗೆ ಏನು ಮಾಡ್ತಿದ್ರಿ? ಎಕ್ಸಿಬಿಷನ್ ನಡೆಸ್ತಾ ಇದೀವಲ್ಲ ನಾವಲ್ಲಿ, ರಾಜ್ಯ ಸರ್ಕಾರದ ಎಕ್ಸಿಬಿಷನ್ ನಡೆಸ್ತಾ ಇದೆಯಲ್ಲ. ನಮ್ಮ ರಾಜ್ಯ ಸರ್ಕಾರದ ಜಾಗ ಅನ್ನುವಂಥದ್ದಕ್ಕೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಸ್ಟೇ ಕೊಟ್ಟಿದ್ದು ಸ್ಟೇ ವೆಕೇಟ್ ಮಾಡಿಸ್ತೀವಿ, ಇರಲಿ ಒಂದು ಕಡೆ. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಲ್ಲಿ ಇಲ್ಲಿ 1-2 ಕೊಡುವಂಥ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನೀವು MP ಅವರೇ. ನಿಮಗೆ ಜನಗಳು ಓಟ್ ಹಾಕಿರುವಂಥದ್ದು ಇದಕ್ಕೇನ ಅನ್ನುವಂಥದ್ದು ಹೇಳ್ಬೇಕು. 3ನೇದು, ಚಾಮುಂಡಿ ಬೆಟ್ಟದ ಮೇಲೆ ಪ್ರಸಾದ್ ಅಂತ ಒಂದು ಯೋಜನೆ ಕರ್ನಾಟಕದಲ್ಲಿ ಒಂದು 4-5 ಜಾಗ ಕೊಟ್ಟವ್ರೆ. ಆ ಸೋಮನಾಥೇಶ್ವರ ಟೆಂಪಲ್ಲು, ಶೃಂಗೇರಿ, ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದಕ್ಕೆ 46 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಕೆಲವು ಮಾಲ್ಗಳು, ಟಾಯ್ಲೆಟ್ ಫೆಸಿಲಿಟೀಸು, ರಸ್ತೆ, ಪಾರ್ಕಿಂಗ್ ವ್ಯವಸ್ಥೆ ಇಂಥವನ್ನೆಲ್ಲ ನಿರ್ಮಾಣ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಅದು ನಮ್ಮದು ಕರ್ನಾಟಕ ರಾಜ್ಯ ಸರ್ಕಾರದ 30% 40% ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ವಿ, ಶುರು ಮಾಡಿದ್ವಿ. ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಡೀ ಚಾಮುಂಡಿ ಬೆಟ್ಟ ನಮ್ಮದು ಅಂತ ಕೇಸ್ ಹಾಕೊಂಡಿದ್ದೀರಾ. ಇಡೀ ಚಾಮುಂಡಿ ಬೆಟ್ಟನೇ ನಮ್ಮದು ಅಂತ ಕೇಸ್ ಹಾಕೊಂಡಿದ್ದೀರಾ. ಹೆಂಗೆ ಕತೆ ಇದು? ಏನು ಕಾರ್ಯಕ್ರಮ ಮಾಡೋದು ನಾವು? ಎಲ್ಲಿ ಮಾಡೋದು? ನಿಮ್ಮ ಕೇಂದ್ರ ಸರ್ಕಾರ ಕೊಟ್ಟಂಥ ಯೋಜನೆ ಸ್ವಾಮಿ, ನಮ್ದಲ್ಲ. ಆಯಿತು. ಇನ್ನು 4 ಯೋಜನೆಗಳು. ಒಂದು ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಅಂತ ಮೈಸೂರಿಗೆ ಕೊಟ್ಟರು, 175 ಕೋಟಿ ಅನೌನ್ಸ್ ಆಯಿತು. ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಅಂತ, ಅದಕ್ಕೂ ಎಳ್ಳು ನೀರು ಬಿಟ್ಬಿಟ್ರ. ಮೈಸೂರು ಏರ್ಪೋರ್ಟ್ ರನ್ವೇ ಎಕ್ಸ್ಪ್ಯಾನ್ಷನ್ಗೆ ಕಳೆದ 10 ವರ್ಷದ ನಿರಂತರವಾಗಿ ಕೇಳ್ತಾ ಇದ್ದೀವಿ, 1 ಪೈಸಾ ಕೊಡಲಿಲ್ಲ. ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್, ಏರ್ಪೋರ್ಟ್ ಯಾರು ಸ್ವಾಮಿ? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಗೌರ್ಮೆಂಟ್, ಸಿವಿಲ್ ಏವಿಯೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ವಾ? ಆ ರನ್ವೇ ಎಕ್ಸ್ಪ್ಯಾನ್ಷನ್ ದುಡ್ಡು ಕೊಟ್ಟಿಲ್ಲ ನೀವು. ಸಿದ್ದರಾಮಯ್ಯವ್ರು ಕೊಟ್ಟರು, ರಾಜ್ಯ ಸರ್ಕಾರ ಕೊಟ್ಟು 324 ಕೋಟಿ ಸಿದ್ದರಾಮಯ್ಯವ್ರು ಕೊಟ್ಟರು. ನೀವು 5 ಪೈಸಾ ಕೊಡಲಿಲ್ಲ. ಮೈಸೂರು ರೈಲ್ವೆ ಸ್ಟೇಷನ್ನ ನಾಗನಹಳ್ಳಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೂ ಎಳ್ಳು ನೀರು ಸ್ಟಾಪ್ ಆಯಿತು. ಅಲ್ಲಿ ಆಗಲ್ಲ ಅಂತ ಕೈ ಬಿಟ್ಬಿಟ್ರ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಒಂದು 60 ಕೋಟಿಗೆ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿಸ್ಕೊಂಡ್ರ, ಅದು ನಮ್ಮ ಕೈಲಾಗಲ್ಲ ಅಂತ ಕೈ ತೊಳ್ಕೊಂಡ್ರ. ಈ ಥರ ಎಲ್ಲ ಯೋಜನೆಗಳಿಗೂ ನೀವು ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಮಾಡಿದ್ರಿ MP ಅವರೇ. ಏನು ನಿಮ್ಮ ಕತೆ, ಏನು ನಿಮ್ಮ ಹಿನ್ನೆಲೆ, ಇದರ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಇಂಟೆನ್ಷನ್ ಏನು ಅನ್ನುವಂಥ ದಯಮಾಡಿ ಒಂಚೂರು ಹೇಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳುವಂಥ ಕೆಲಸವನ್ನು ಮಾಡ್ತೀನಿ. 2ನೇದು, ಇಡೀ ದೇಶದಲ್ಲಿ BJP ಸರ್ಕಾರ ಬಂದ ಮೇಲೆ ಕಳೆದ 11 ವರ್ಷದಿಂದ ಈ ಸ್ವಾಯತ್ತತೆ ಇರುವಂಥ ಸಂಸ್ಥೆಗಳನ್ನು ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷದ ಸದ್ದನ್ನು ಅರಳಿಸುವಂಥದ್ದಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನುವಂಥದ್ದಕ್ಕೆ ನಿನ್ನೆ
ಸಿ ಜೆ ರಾಯ್ ಅವರ ಸೆಲ್ಫ್ ಕಿಲ್ಲಿಂಗ್ಗೆ ಒಂದು ಎಕ್ಸಾಂಪಲ್.